ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 35. ಅಥರ್ವ ನಕ್ಷತ್ರಾಳ ಕೈ ಹಿಡಿದು ವೇಗವಾಗಿ ಹೊರಬಂದ ತಕ್ಷಣ ಜಾಜಿ ಮತ್ತು ಮಾಯಾ ಆಘಾತದಿಂದ ಹಾಗೆಯೇ ಎಪ್ಪುಗಟ್ಟಿದರು. ಕೆಳಗೆ ಬಿದ್ದು ಪೆಟ್ಟು ತಿಂದಿದ್ದ ಜಾಜಿ ಕೋಪದಿಂದ ಎದ್ದು ಬಂದು ಹಾಸಿಗೆಯ ಮೇಲಿದ್ದ ಯಾಮಿನಿಯ ಪಕ್ಕ ನಿಂತಳು. ಏಯ್ ಹೇಳಿ, ನೀನು ಸಾಯುತ್ತೀನಿ ಅಂತ ಹೇಳಿ ಅವನನ್ನು ಇಲ್ಲಿಗೆ ಕರೆಸಿ ನನ್ನ ಮಗಳಿಗೆ ಪೆಟ್ಟು ಬೀಳುವಂತೆ ಮಾಡಿದೆ ಅಲ್ವಾ? ಅವನು ಏನೆಲ್ಲ ಮಾತನಾಡಿ ಹೋದ ಗೊತ್ತಾ? ನನ್ನ ಮಾನ ಹೋಯಿತು. ಗಂಡಸೇ ಅಲ್ಲ ಅಂತ ನೀನು ಅಷ್ಟು ಜನರ ಮುಂದೆ ಮಾತನಾಡಿದ್ದಕ್ಕೆ ನನ್ನ ಮಗ ಯಾಕೆ ಕಷ್ಟಪಡಬೇಕು? ನನ್ನ ಗಂಡ ನನ್ನ ಮಗನ ಬಿಸ್ನೆಸ್ ಎಲ್ಲದರ ಮೇಲೂ ಸೇಡು ತೀರಿಸಿಕೊಳ್ಳಲು ತುಡಿಯುತ್ತಿದ್ದಾನೆ ಅಂತಲೇ ಅಂದುಕೊಂಡೆ. ಆದರೆ ನೀನೇ ಮೊದಲು ಈ ಅವಮಾನವನ್ನು ಶುರು ಮಾಡಿದ್ದೀಯಾ? ನಿನಗೆ ಇಷ್ಟು ದೊಡ್ಡ ಶ್ರೀಮಂತ ಕುಟುಂಬ, ಇಷ್ಟು ದೊಡ್ಡ ಮನೆ, ನಿನ್ನ ಗಂಡ, ಅಪ್ಪ ಇವೆಲ್ಲ ಸಾಲದಾ? ಯಾಕೆ ಈ ನಾಟಕ? ಇವನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಬೇಕು ಅಂತ ಅಂದುಕೊಂಡೆಯಾ? ಅವನಿಗೆ ಯಾಕೆ ಫೋನ್ ಮಾಡಿದೆ? ಈಗ ನಿನ್ನ ಗಂಡನ ಕುತ್ತಿಗೆ ಪಟ್ಟಿ ಹಿಡಿದುಕೊಂಡು ಹೋಗಿದ್ದಾನೆ. ನಿನ್ನ ಮಾವನಿಗೆ ಗೊತ್ತಾದರೆ ಏನಾಗುತ್ತೆ? ಈ ಮನೆಯ ಮರ್ಯಾದೆ ಏನಾಗುತ್ತೆ? ನಿಮ್ಮ ಮನೆಗೆ ಹೋಗೆ, ಅಲ್ಲಿ ಹೋಗಿ ಸತ್ತು ತೊಲಗು ಎಂದು ಜಾಜಿ ದ್ವೇಷದಿಂದ ಮಾತನಾಡಿ ಕಣ್ಣೀರಿನೊಂದಿಗೆ ಕೋಣೆಯಿಂದ ಹೊರ ನಡೆದಳು. ಯಾಮಿನಿಗೆ ಅಥರ್ವನ ಅಟ್ಟಹಾಸ, ಜಾಜಿಯ ಕೀಳು ಮಾತುಗಳು ಯಾವುದನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಅವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಯಾಮಿನಿಯ ಪಕ್ಕ ಓಡಿ ಬಂದ ಮಾಯಾ ಅವಳನ್ನು ತನ್ನ ಹೆಗಲಿಗೆ ಒರಗಿಸಿಕೊಂಡು ಅಪ್ಪಿಕೊಂಡಳು. ಅವಳ ಬೆನ್ನನ್ನು ಸವರಿದಳು. ಅತ್ತಿಗೆ, ಅಳಬೇಡಿ. ಅವನಿಗೆ ಹಾಗೆ ಮಾತನಾಡಲು ಹಕ್ಕಿಲ್ಲ. ಈ ಕುಟುಂಬಕ್ಕೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅವನು ಹೇಳಿ ಹೋದುದನ್ನು ನಾನು ನಂಬುವುದಿಲ್ಲ. ನೀವು ಯಾಕೆ ಹೀಗೆ ಮಾಡಿದ್ರಿ? ಅವನು ಹೇಳಿದ್ದು ನಿಜವೇ? ಅಣ್ಣ ನಿಮ್ಮನ್ನು ಮತ್ತೆ ಟಾರ್ಚರ್ ಮಾಡುತ್ತಿದ್ದಾನಾ ಎಂದ ಮಾಯಾ ಧ್ವನಿಯಲ್ಲಿ ನಿಜವಾದ ಕಾಳಜಿ ಇತ್ತು. ಯಾಮಿನಿ ವೇಗವಾಗಿ ತಲೆ ಆಡಿಸಿದಳು. ಕಣ್ಣೀರಿನ ಧಾರೆ ಅವಳ ಮಾತುಗಳನ್ನು ತಡೆಯುತ್ತಿತ್ತು. ನಾನು ಮೋಸ ಹೋದೆ ಮಾಯಾ. ಆ ಅಥರ್ವನಿಗೆ ನಾನು ಮಾಡಿದ ಪಾಪ ನನ್ನ ಜೀವನವನ್ನೇ ನರಕ ಮಾಡಿಬಿಡ್ತು ಎಂದು ಯಾಮಿನಿ ಬಿಕ್ಕಳಿಸುತ್ತಲೇ ಮಾತನಾಡಲಾರಂಭಿಸಿದಳು. ಯಾಮಿನಿ ಮೆಲ್ಲನೆ ಅಥರ್ವನ ದಾಳಿ, ವಿಷ್ಣುವಿನ ನಶೆ, ಜಾಜಿ ಕೋಪ ಎಲ್ಲವನ್ನು ಮರೆತು ಕಳೆದ 5 ದಿನಗಳಲ್ಲಿ ತನ್ನ ಜೀವನದಲ್ಲಿ ನಡೆದ ಕ್ರೌರ್ಯದ ಬಗ್ಗೆ ಮಾಯಾಳ ಹೆಗಲಿಗೆ ಒರಗಿಕೊಂಡೇ ಹೇಳತೊಡಗಿದಳು. ನಮಗೆ ಮದುವೆಯಾಗಿ 5 ದಿನಗಳಷ್ಟೇ ಆಗಿದೆ. ಆದರೆ ವಿಷ್ಣು ರಾತ್ರಿ ಕುಡಿದುಕೊಂಡೇ ಬರುತ್ತಾರೆ. ಅವರಿಗೆ ನನ್ನ ಮೇಲೆ ಪ್ರೀತಿಯಾಗಲಿ ಕಾಳಜಿಯಾಗಲಿ ಇಲ್ಲ. ಬರೀ ಕಾಮದಾಹವಷ್ಟೇ. ಕನಿಷ್ಕಾಳಿಂದ ಮಂಟಪದಲ್ಲಿ ಅವಮಾನಿತನಾದ ನಿಮ್ಮ ಅಣ್ಣನಿಗೆ ತನ್ನ ಪೌರುಷವನ್ನು ಸಾಬೀತುಪಡಿಸಲು ನಾನೊಂದು ಸಾಧನ ಮಾತ್ರ. ಮೊದಲ ರಾತ್ರಿಯೇ ಅವರು ತುಂಬ ಹೊರಟಾಗಿ ನಡೆದುಕೊಂಡರು. ನನ್ನ ಬಾಯಿ ಕಟ್ಟಿ 2 ಕೈಗಳನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆ ನೀಡುತ್ತಾರೆ. ನನಗೆ ಭಯಂಕರವಾಗಿ ನೋವಾಗುತ್ತಿದೆ ಮಾಯಾ. ನಾನು ಬೇಡ ಅಂತ ಬೇಡಿಕೊಂಡೆ. ಆದರೆ ಅವರಿಗೆ ಕೋಪ ಹೆಚ್ಚಾಗುತ್ತೆ ಎಂದು ತುಂಬ ಕೀಳಾಗಿ ನಡೆದುಕೊಂಡರು. ಎಷ್ಟು ಬೇಡಿಕೊಂಡರೂ ಕನಿಷ್ಕಾಳ ಹೆಸರೇಳಿ ಪ್ರತಿದಿನ ಚಿತ್ರಹಿಂಸೆ. ಸತ್ತು ಹೋಗೋಣ ಅನ್ನಿಸುತ್ತಿದೆ ಮಾಯಾ. ಆ 4 ದಿನಗಳು ನಾನು ಸತ್ತೇ ಬದುಕಿದ್ದೆ. ಇಂದು ಬೆಳಿಗ್ಗೆ ನನಗೆ ನಡೆಯಲು ಆಗುತ್ತಿರಲಿಲ್ಲ. ನಾನು ಯಾರಿಗೂ ತಿಳಿಯದಂತೆ ಸದ್ದಿಲ್ಲದೆ ಅತ್ತೆ. ಆದರೆ ಬೆಳಿಗ್ಗೆ ನೀನು ನಿಮ್ಮ ಅಣ್ಣನ ಬಳಿ ಮಾತನಾಡಿದ್ದನ್ನು ಇಟ್ಕೊಂಡು ನನ್ನ ಮುಖ ಮತ್ತು ನೋವು ನಿಮ್ಮ ಬಳಿ ಸಿಕ್ಕಿ ಹಾಕಿಕೊಂಡಿತ್ತು ಎಂದು ಯಾಮಿನಿ ಮಾಯಾಳನ್ನು ನೋಡಿದಳು. ಹೌದು ಅತ್ತಿಗೆ, ಬೆಳಿಗ್ಗೆ ನಿಮ್ಮ ಮುಖ ನೋಡಿದ ತಕ್ಷಣ ನನಗೆ ಅರ್ಥವಾಯಿತು. ನೀವು ಹೇಳಿದ್ದೆಲ್ಲ ನಿಜವೇ ಅಂತ ನಾನು ಕೇಳಲಿಲ್ಲ. ನಾನು ನಿಮ್ಮನ್ನು ಬಲವಂತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಎಂದು ಮಾಯಾಳ ಕಣ್ಣಲ್ಲಿ ನೀರು ಬಂತು. ಡಾಕ್ಟರ್ ಹೇಳಿದ್ದು ಕೇಳಿ ಮನಸ್ಸು ತಡೆಯಲಿಲ್ಲ. ಅದಕ್ಕೆ ವಿಷ್ಣು ಬಳಿ ನಿಮಗಾಗಿ ಮಾತನಾಡಿದೆ. ಆದರೆ ಈಗ ಯಾಕೆ ಸಾಯಲು ಹೋದಿರಿ ಎಂದು ಮಾಯಾ ಕೇಳಿದಳು. ರಾತ್ರಿ ನೀವು ನನ್ನನ್ನು ನೋಡಿ ಹೋದ ಮೇಲೆ ವಿಷ್ಣು ಕುಡಿದುಕೊಂಡು ಕೋಣೆಗೆ ಬಂದರು. ಅವರ ಮುಖ ಕೆಂಪಾಗಿ ಕಣ್ಣು ಬೆಂಕಿ ಹೊಗುಳುವಂತಿತ್ತು. ವೈದ್ಯರ ಎಚ್ಚರಿಕೆ, ನಿನ್ನ ಮಾತು ಎಲ್ಲವನ್ನು ಅವರು ತಮ್ಮ ಪೌರುಷಕ್ಕೆ ಒಡ್ಡಿದ ಸವಾಲು ಎಂಬಂತೆ ತೆಗೆದುಕೊಂಡರು. ನನ್ನನ್ನು ನೋಡಿದರು. ಒಂಥರ ನಗು ಅವರ ಮುಖದಲ್ಲಿ. ಅವಳನ್ನು ಹಾಸಿಗೆಯಲ್ಲಿ ಮುಟ್ಟಬಾರದು ಅಂತ ಡಾಕ್ಟರ್ ಹೇಳಿದರಾ? ನೀನು ನನ್ನ ಹೆಂಡತಿ. ನಿನ್ನನ್ನು ಮುಟ್ಟಲು ನಾನು ಯಾರ ಬಳಿಯೂ ಅನುಮತಿ ಕೇಳುವ ಅವಶ್ಯಕತೆ ಇಲ್ಲ ಅಂತ ಕಿರುಚಿದರು. ನಾನು ಹೆದರಿ ಹೋಗಿ ಬೇಡ ಪ್ಲೀಸ್,
ನೋವಾಗುತ್ತೆ ಅಂತ ಅವರ ಕಾಲಿಗೆ ಬಿದ್ದು ಬೇಡಿಕೊಂಡೆ. ಅವರು ನನ್ನ ಗೋಳಾಟವನ್ನು ಆನಂದಿಸಿದರು. ನಿನಗೆ ಹೆಚ್ಚು ನೋವಿದೆ ಅಂತ ಗೊತ್ತಾಗುತ್ತಿದೆ, ಅದಕ್ಕಾಗಿಯೇ ಇನ್ನು ಹೆಚ್ಚು ವೇಗದ ದಾಂಪತ್ಯ ನಿನಗೆ ಬೇಕು. ಕಿರುಚು ಹೋದರು ಈ ಜಾಗದಲ್ಲಿ ಅಥರ್ವ ಇರಬೇಕು ಅಂತ ತಾನೇ ನೀನು ಆಸೆಪಟ್ಟೆ. ಮದುವೆಗೂ ಮುನ್ನವೇ ನೀನು ಅವನ ಬಳಿ ಹೋಗದೆ ಅವನು ಗಂಡಸಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಹಾಗೆಂದರೆ ನೀನು ಅವನ ಬಳಿ ಮಲಗಿದ್ದೀಯ ತಾನೆ? ಅದಕ್ಕೆ ಕೊನೆ ಗಳಿಗೆಯಲ್ಲಿ ನಿನ್ನ ಬಳಿ ಈ ರೀತಿ ನಡೆದುಕೊಳ್ಳಲು ಆಗದೆ ತಾನೆ ನೀನು ಅವನನ್ನು ಗಂಡಸಲ್ಲ ಅಂತ ಬಿಸಾಕಿ ಬಂದೆ. ಇಲ್ಲೂ ನಾನು ಸುಮ್ಮನಿದ್ದರೆ ನನ್ನನ್ನು ಗಂಡಸಲ್ಲ ಅಂತ ನೀನು ಬಿಸಾಕಿ ಹೋದರೆ ಆಮೇಲೆ ನಾನು ಏನು ಮಾಡೋದು? ನಾನು ಗಂಡಸೆ, ಅದನ್ನು ಸಾಬೀತುಪಡಿಸಲು ಪ್ರತಿದಿನ ನಿನ್ನ ಬಳಿ ಮಾಡುತ್ತೇನೆ. ನೀನು ನನ್ನ ಹೆಂಡತಿ, ನನ್ನ ಜೊತೆ ಮಲಗಲೇಬೇಕು ಅಂತ ಹೇಳುತ್ತಲೇ ಅಥರ್ವನಿಂದ ಸಿಗದ ಸುಖವನ್ನು ನಿನಗೆ ನಾನು ಕೊಡುತ್ತೇನೆ ಎಂದು ನನ್ನನ್ನು ಕೀಳಾಗಿ ಮಾತನಾಡಿದರು. ಅವರನ್ನು ತಳ್ಳಲು ನೋಡಿದೆ. ನಾನು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ಬಂದುಬಿಟ್ಟೆ. ಸಂಪೂರ್ಣವಾಗಿ ನನ್ನನ್ನು ಅನುಭವಿಸಿದ ಮೇಲಷ್ಟೇ ಅವರು ನನ್ನನ್ನು ಹಾಸಿಗೆಯ ಮೇಲೆ ತಳ್ಳಿ ದೂರ ಮಲಗಿದರು. ಆ ಕ್ರೌರ್ಯಕ್ಕೆ ನನಗೆ ಒಂದೇ ಒಂದು ನೆನಪು ಬಂತು. ಇದು ಅಥರ್ವನ ಸಂಚು, ನನ್ನನ್ನು ಈ ನರಕಕ್ಕೆ ತಳ್ಳಿದ್ದು ಅವನೇ ಅಂತ ಅನ್ನಿಸಿತು. ಆ ಸಿಟ್ಟಿನಲ್ಲೇ ಅವನಿಗೆ ಫೋನ್ ಮಾಡಿ ನಿನ್ನಿಂದಲೇ ಸಾಯುತ್ತಿದ್ದೀನಿ ಅಂತ ಹೇಳಿ ನಾನು ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ಮೊದಲು ವಿಷ್ಣುವೇ ಸದ್ದು ಕೇಳಿ ಎದ್ದು ಬಂದು ನನ್ನನ್ನು ತಡೆದರು. ನನ್ನನ್ನು ಕಾಪಾಡುತ್ತಿದ್ದಾರೆ ಅಂತಲೇ ನಾನು ಅಂದುಕೊಂಡೆ. ಆದರೆ ಅವರು ಅದೇ ನಶೆಯಲ್ಲಿ ನನ್ನನ್ನು ತಡೆದ ಕೈಗಳಿಂದಲೇ ಮತ್ತೊಮ್ಮೆ ಹಾಸಿಗೆಯ ಮೇಲೆ ತಳ್ಳಿ ನನ್ನೊಂದಿಗೆ ದಾಂಪತ್ಯದಲ್ಲಿ ತೊಡಗಿದರು. ಆಮೇಲಷ್ಟೇ ದೂರ ಮಲಗಿದರು. ಆ ನೋವಿನ ಮೇಲೆ ಈ ಅಸಹ್ಯ ನನಗೆ ತಡೆಯಲಾಗಲಿಲ್ಲ. ಮಾಯಾ, ಅಥರ್ವನ ಮೇಲಿದ್ದ ಕೋಪದಿಂದಲೇ ನಿನ್ನ ಅಣ್ಣ ಹೀಗೆ ಮಾಡುತ್ತಿದ್ದಾನೆಂದು ನಾನು ಜಿಗುಪ್ಸೆಗೊಂಡು ನೇಣು ಹಾಕಿಕೊಳ್ಳಲು ನೋಡಿದೆ. ಕರೆಕ್ಟಾಗಿ ಅದೇ ಸಮಯಕ್ಕೆ ಬಂದು ಅಥರ್ವ ನನ್ನನ್ನು ಕಾಪಾಡಿದನು ಎಂದು ಯಾಮಿನಿ ಕಣ್ಣೀರಿಟ್ಟಳು. ಅವಳ ನೋವು ಮಾಯಾ ಹೃದಯವನ್ನು ಸೀಳಿತು. ಈಗ ಹೇಳು, ನಾನು ಈ ನರಕದಿಂದ ಹೇಗೆ ಹೊರಬರುವುದು? ನಾನು ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಅಂದುಕೊಂಡಿದ್ದು ನಿಜ. ಆದರೆ ನಾನು ಇಂದು ಅನುಭವಿಸುತ್ತಿರುವುದು ಅದಕ್ಕಿರುವ ಶಿಕ್ಷೆ ಮಾತ್ರವಲ್ಲ, ನಿನ್ನ ಅಣ್ಣನ ಮಾಜಿ ಪ್ರೀತಿಯೂ ಹೌದು. ನನಗೆ ಬದುಕಲು ಇಷ್ಟವಿಲ್ಲ ಎಂದು ಯಾಮಿನಿ ತನ್ನ ತಲೆಯನ್ನು ಮಾಯಾಳ ಎದೆಗೊರಗಿಸಿಕೊಂಡಳು. ಹಾಗೆಯೇ ಅವಳ ಹೆಗಲಿಗೆ ಒರಗಿದಂತೆಯೇ ಯಾಮಿನಿ ನಿದ್ರಿಸಿದಳು. ಅವಳನ್ನು ಅಲ್ಲೇ ಮಲಗಿಸಿಬಿಟ್ಟು ಆ ಕೋಣೆಯ ಸೋಫಾದಲ್ಲಿ ಮಾಯಾ ಮಲಗಿದಳು. ಬೆಳಗಾದೊಡನೆ ಮೊದಲು ಮಾಯಾಳಿಗೆ ಎಚ್ಚರವಾಯಿತು. ತನ್ನ ಅಣ್ಣ ವಿಷ್ಣು ಪಕ್ಕದಲ್ಲಿ ನಶೆಯಲ್ಲಿ ಹೊರಳಾಡುತ್ತಾ ನಿದ್ರಿಸುತ್ತಿರುವುದನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ದ್ವೇಷ ಮತ್ತು ಕೋಪ ಬೆರೆತಿತ್ತು. ಯಾಮಿನಿಯನ್ನು ಈ ನರಕದಿಂದ ಕಾಪಾಡಲೇಬೇಕು ಎಂಬ ಯೋಚನೆ ಆವರಿಸಿಕೊಳ್ಳಲು ಅವಳು ವೇಗವಾಗಿ ಕಾರ್ಯಪ್ರವೃತ್ತಳಾದಳು. ಮಾಯಾ ಮೆಲ್ಲನೆ ಯಾಮಿನಿಯನ್ನು ತಟ್ಟಿ ಎಬ್ಬಿಸಿದಳು. ಅತ್ತಿಗೆ, ಎದ್ದು ಬನ್ನಿ, ಟೈಮ್ ಆಗ್ತಿದೆ. ಅವರು ಎದ್ದರೆ ಸಮಸ್ಯೆ ಹೆಚ್ಚಾಗುತ್ತೆ. ಅವರು ನಶೆಯಲ್ಲಿದ್ದಾರೆ. ಅವರು ಎಚ್ಚರಗೊಳ್ಳುವ ಮುನ್ನ ನೀವು ಈ ಮನೆಯಿಂದ ಹೋಗಬೇಕು ಎಂದು ಮಾಯಾ ಹೇಳಿದಳು. ಯಾಮಿನಿ ನೋವಿನಿಂದ ಎದ್ದು ಕುಳಿತಳು. ಭಯದಿಂದ ವಿಷ್ಣುವನ್ನು ನೋಡಿದಳು. ಈಗ ಎಲ್ಲಿಗೆ ಹೋಗೋದು ಎಂದು ಆತಂಕದಿಂದ ಕೇಳಿದಳು. ನಿಮ್ಮ ಅಪ್ಪನ ಮನೆಗೆ. ಇಲ್ಲಿ ಬದುಕುವುದಕ್ಕಿಂತ ನಿಮ್ಮ ಭದ್ರತೆ ಮುಖ್ಯ. ನಾನು ನಿಮ್ಮನ್ನು ಸುರಕ್ಷಿತವಾಗಿ ಬಿಟ್ಟು ಬರುತ್ತೇನೆ. ಆಮೇಲೆ ನೀವು ಭಯಪಡದೆ ನಿಮ್ಮ ಅಪ್ಪನ ಬಳಿ ಎಲ್ಲವನ್ನು ಹೇಳಿ ಎಂದಾಗ ಯಾಮಿನಿ ನಂಬಿಕೆ ಇಲ್ಲದೆ ನೋಡಿದಳು. ಅವರು ಕೇಳುವುದಿಲ್ಲ. ಇದು ಬಲವಂತದ ಮದುವೆ, ಹಾಗಾಗಿ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ಭಯಪಟ್ಟಳು. ಅದು ನನಗೆ ಗೊತ್ತು. ಆದರೆ ನಿಮ್ಮ ದೇಹದ ಮೇಲಿರುವ ಗಾಯಗಳು, ವೈದ್ಯರ ಪ್ರಮಾಣ ಪತ್ರ ಸುಳ್ಳು ಹೇಳುವುದಿಲ್ಲ. ನಿಮಗೆ ಚಿತ್ರಹಿಂಸೆ ನೀಡಿದ ಗಂಡನ ಬಗ್ಗೆಯೇ ಹೇಳಲಿದ್ದೀರಿ. ಇನ್ನು ಮುಂದೆ ಅವರು ಸುಮ್ಮನಿರಲಾರರು. ನೀವು ಧೈರ್ಯವಾಗಿ ಹೋಗಿ. ಉಳಿದ ಸಮಸ್ಯೆಯನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಳು. ನನಗೆ ಭಯವಾಗುತ್ತಿದೆ ಎಂದು ಯಾಮಿನಿ ಹೆದರಿದಾಗ, ಸರಿ ಬನ್ನಿ, ನಾನು ಬರುತ್ತೇನೆ ಎಂದಳು. ಮಾಯಾ ಯಾರಿಗೂ ತಿಳಿಯದಂತೆ ಯಾಮಿನಿಯನ್ನು ತನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ಮುಂಜಾನೆಯ ಹೊತ್ತಿನಲ್ಲಿ ಮನೆಯಿಂದ ಹೊರಟಳು. ಇತ್ತ ಅಥರ್ವನ ಮನೆಯಲ್ಲಿ ಅಥರ್ವ ಬೆಳಿಗ್ಗೆ ಎಚ್ಚರಗೊಂಡಾಗ ಮೊದಲು ಅವನ ಕಣ್ಣುಗಳು ತನ್ನ ಪಕ್ಕದಲ್ಲಿ ಮಲಗಿದ್ದ ನಕ್ಷತ್ರಾಳ ಕಡೆ ತಿರುಗಿದವು. ಮಧ್ಯರಾತ್ರಿಯಲ್ಲಿ ತನ್ನ ಮನಸ್ಸಿನ ನೋವುಗಳನ್ನೆಲ್ಲ ತೋಡಿಕೊಂಡ ತೃಪ್ತಿಯಲ್ಲಿ ಅಥರ್ವ ನೆಮ್ಮದಿಯಾಗಿ ನಿದ್ರಿಸಿದ. ಆದರೆ ಅವಳು ನಿದ್ರಿಸಲೇ ಇಲ್ಲ ಎಂಬುದನ್ನು ಅವನು ಗಮನಿಸಿದ.
ದಿಂಬು ಮಧ್ಯದಲ್ಲಿದ್ದರೂ ಅವಳ ಮುಖ ಅವನ ಕಡೆಗೆ ತಿರುಗಿತ್ತು. ಅವಳ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ರಾತ್ರಿ ಹತ್ತಿದ್ದರಿಂದಲೋ ಅಥವಾ ನಿದ್ರಿಸದಿದ್ದರಿಂದಲೋ ಆ ಕಣ್ಣುಗಳು ದುಃಖದ ಆಳವನ್ನು ವ್ಯಕ್ತಪಡಿಸುತ್ತಿದ್ದವು. ಕಣ್ಣು ಮುಚ್ಚಿದರೆ ಮತ್ತೆ ನರಕವೇ ಎಂಬ ಭಯದಲ್ಲಿರುವ ಮಗುವಿನ ಸ್ಥಿತಿ ಅವಳ ಕಣ್ಣುಗಳಲ್ಲಿ ಕಾಣುತ್ತಿತ್ತು. ತನ್ನ ಮನಸ್ಸನ್ನು ಹೊಕ್ಕು ನೋಡುವವಳಂತೆ ತನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅವಳ ಬಳಿ ಅಥರ್ವ ಮೃದುವಾಗಿ ಕೇಳಿದ, ಏನು ನಕ್ಷತ್ರ, ನಿದ್ದೆ ಮಾಡಲಿಲ್ವಾ? ಯಾಕೆ ಕಣ್ಣೆಲ್ಲ ಕೆಂಪಾಗಿದೆ? ಅಂದಾಗ ನಕ್ಷತ್ರ ಮೆಲ್ಲನೆ ಎದ್ದು ಕುಳಿತಳು. ಅವಳ ಧ್ವನಿಯಲ್ಲಿ ಚಿಂತೆ ತುಂಬಿತ್ತು. ರಾತ್ರಿ ನಡೆದ ಸಮಸ್ಯೆ ಇನ್ನೂ ನನ್ನನ್ನು ನಿದ್ರಿಸಲು ಬಿಡುತ್ತಿಲ್ಲ ಸರ್. ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆ. ಹೇಗೆ ನಿಮ್ಮಿಂದ ಇಷ್ಟು ಶಾಂತವಾಗಿರಲು ಸಾಧ್ಯವಾಗುತ್ತಿದೆ? ನಿಮ್ಮ ಅಮ್ಮನಿಗೆ ಮತ್ತೆ ಏನಾದರೂ ಆಗಿಬಿಡುತ್ತದೋ ಅನ್ನೋ ಭಯವಾಗುತ್ತಿದೆ ಎಂದು ಅವಳ ಬೇಸರ ಅವನಿಗೆ ಅರ್ಥವಾಯಿತು. ಅಥರ್ವ ಎದ್ದು ಹೊರಗಿದ. ಇನ್ಮುಂದೆ ಯಾವುದೇ ಸಮಸ್ಯೆ ಬರದಂತೆ ನೋಡಿಕೊಳ್ಳುತ್ತೇನೆ ನಕ್ಷತ್ರ. ನೀನು ಚಿಂತೆ ಮಾಡಬೇಡ. ನಾನು ಜಿಮ್ಗೆ ಹೋಗ್ತೀನಿ. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು ಎಂದಾಗ, ಇಲ್ಲ ಸರ್, ಈ ಸಮಸ್ಯೆಯನ್ನು ಇಷ್ಟು ಸಾಧಾರಣವಾಗಿ ಬಿಡಲು ಸಾಧ್ಯವಿಲ್ಲ. ಅವರು ಇನ್ಮುಂದೆ ಯಾವುದೇ ಸಮಸ್ಯೆ ಮಾಡದಂತೆ ಇರಬೇಕು. ಅದಕ್ಕೆ ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಬೇಕೆಂದರೆ ನೀವು ವಿಷ್ಣುಪ್ರಸಾದ್ ಮತ್ತು ಮಾಯಾ ಬಳಿ ಮಾತನಾಡುವುದನ್ನು ಬಿಟ್ಟು ದೆಹಲಿಯಲ್ಲಿರುವ ಆದಿಶೇಷನ್ ಬಳಿ ನೇರ ಮಾತುಕತೆ ನಡೆಸಬೇಕು. ನೀವು ದೆಹಲಿಗೆ ಹೊರಡಿ ಅವರಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಪಡೆಯಬೇಕು ಎಂದ ನಕ್ಷತ್ರಾಳ ಮಾತುಗಳು ಅಥರ್ವನ ಮನಸ್ಸಿನಲ್ಲಿದ್ದ ರಾಜತಂತ್ರವನ್ನು ಬಡಿದೆಬ್ಬಿಸಿದವು. ಹೌದು, ಕೇವಲ ವಿಷ್ಣುವಿನ ಮೇಲಿನ ಸೇಡು, ಮಾಯಾಳ ಆಕ್ರೋಶ ಎಂದು ಸಮಸ್ಯೆಯ ಕೊಂಬೆಗಳನ್ನು ಕತ್ತರಿಸುವುದು ಶಾಶ್ವತ ಪರಿಹಾರವಲ್ಲ. ಬೇರನ್ನು ಕತ್ತರಿಸಿದರಷ್ಟೇ ನೆಮ್ಮದಿ ಸಿಗುತ್ತದೆ ಎಂದು ಅವನಿಗೂ ಅನ್ನಿಸಿತು. ಅವನ ಯೋಚನೆಯನ್ನು ನೋಡಿದವಳು, ಯಾಕೆಂದರೆ ಒಬ್ಬರಿಗೊಬ್ಬರು ಸೇಡು ತೀರಿಸಿಕೊಳ್ಳುವುದು ತುಂಬ ಸಾಧಾರಣ ವಿಷಯ. ಆದರೆ ಇನ್ಮುಂದೆ ಈ ಸಮಸ್ಯೆಯೇ ಬರದಂತೆ ಇರುವುದು ನಿಮ್ಮ ಕುಟುಂಬಕ್ಕೆ ತುಂಬ ದೊಡ್ಡ ನೆಮ್ಮದಿಯನ್ನು ಕೊಡುತ್ತದೆ. ನಿಮ್ಮ ಅಮ್ಮ ನಾನು ಬಂದ ಮೇಲೆ ಈಗಷ್ಟೇ ತನ್ನ ಮಗನ ಜೀವನ ಚೆನ್ನಾಗಿರುತ್ತೆ ಅಂತ ಸಂತೋಷವಾಗಿದ್ದಾರೆ. ನಿಮ್ಮ ತಮ್ಮ ವಿಕ್ರಮ್ ಎಷ್ಟೇ ಸಮಸ್ಯೆಗಳಿದ್ದರೂ ತುಂಬ ಈಸಿಯಾಗಿ ನಿಭಾಯಿಸಿ ತನ್ನ ಸ್ಪಷ್ಟ ನಿರ್ಧಾರದಲ್ಲಿ ಚೆನ್ನಾಗಿದ್ದಾರೆ. ಇವರ ಮೂಲಕ ಅವರಿಗೂ ಸಮಸ್ಯೆ ಬರುವ ಸಾಧ್ಯತೆ ಇದೆ. ಮನೆಯೊಳಗೆ ಈಗಾಗಲೇ ನಿಮ್ಮ ಮಾವ, ಅತ್ತೆ, ಯಾಶಿಕಾ ಇವರೆಲ್ಲ ನಮ್ಮ ಮೇಲೆ ಸರಿಯಾದ ಕೋಪದಲ್ಲಿದ್ದಾರೆ. ಯಾವಾಗ ಬೇರೆ ಮಾಡಬಹುದು ಅಂತ ಯೋಚಿಸುತ್ತಿದ್ದಾರೆ. ಈಗ ಯಾಮಿನಿ ಸಮಸ್ಯೆ ತಲೆದೂರಿದೆ ಎಂದು ಯಾಶಿಕಾಗೆ ಗೊತ್ತಾದರೆ ಇದನ್ನು ಇಟ್ಕೊಂಡು ಬೇರೆ ಯಾವುದಾದರೂ ಗೇಮ್ ಆಡಲು ಪ್ಲ್ಯಾನ್ ಮಾಡುತ್ತಾಳೆ. ಈ ಸಮಸ್ಯೆ ಹೊರಗಡೆ ತಿಳಿಯುವ ಮುನ್ನವೇ ಇದನ್ನು ಒಟ್ಟಾರೆಯಾಗಿ ಸರಿಪಡಿಸಬೇಕು. ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಸರ್ ಎಂದ ನಕ್ಷತ್ರಾಳ ಮಾತುಗಳು ತನ್ನ ವಂಶದ ನೆಮ್ಮದಿಗೆ ಬೇಕಾದ ಅಸ್ತ್ರ ಎಂಬುದನ್ನು ಅವನು ಅರಿತನು. ಇವಳು ಕೇವಲ ಪಿಎನೋ ಕಾಂಟ್ರಾಕ್ಟ್ ಪ್ರೇಯಸಿಯೋ ಅಲ್ಲ, ತನ್ನ ಸಾಮ್ರಾಜ್ಯದ ರಾಣಿಯಾಗಿ ಆಲೋಚಿಸುವವಳು ಅಂತ ಮನಸ್ಸಿನೊಳಗೆ ಹೆಮ್ಮೆ ಪಟ್ಟನು. ಅವಳ ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸದೆ, ನೀನು ಹೇಳುವುದು ಸರಿ ನಕ್ಷತ್ರ. ಈ ಅನಾವಶ್ಯಕ ಸೇಡು ಸಾಕು. ನನ್ನ ಕುಟುಂಬದ ನೆಮ್ಮದಿಗಿಂತ ನನ್ನ ಬಿಸ್ನೆಸ್ ದೊಡ್ಡದಲ್ಲ. ನಾನು ದೆಹಲಿಗೆ ಹೋಗ್ತೀನಿ. ಆದಿಶೇಷನ್ ಬಳಿ ಮಾತನಾಡಿ ಈ ಸಮಸ್ಯೆಯನ್ನು ಮುಗಿಸುತ್ತೇನೆ ಎಂದು ನಂಬಿಕೆಯಿಂದ ಹೇಳಿ ಎದ್ದವನು ಸ್ನಾನದ ಕೋಣೆ ಒಳಗೆ ಹೋದನು. ಸ್ನಾನ ಮುಗಿಸಿ ಅಥರ್ವ ಸೊಂಟಕ್ಕೆ ಟವಲ್ ಕಟ್ಟಿಕೊಂಡು ಮತ್ತೊಂದು ಟವಲ್ನಿಂದ ತಲೆ ಒರೆಸಿಕೊಳ್ಳುತ್ತಾ ಹೊರಬಂದನು. ನಕ್ಷತ್ರ ಆಗಲೂ ನಿದ್ರಿಸದೆ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅಥರ್ವ, ಏನು ನಕ್ಷತ್ರ, ನಿನ್ನನ್ನು ಮಲಗಲು ಹೇಳಿದ್ದೆ, ನೀನೇನು ಕಣ್ಣು ಬಿಟ್ಟುಕೊಂಡು ಕುಳಿತಿದ್ದೀಯಾ? ನೋಡಲು ತುಂಬ ಸುಸ್ತಾದಂತೆ ಕಾಣ್ತಾ ಇದ್ದೀಯಾ? ನಿನ್ನ ಕಣ್ಣಿನ ಕೆಳಗೆ ಕಪ್ಪು ಕಲೆ ಕೂಡ ಕಾಣಿಸುತ್ತಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ನಾನು ರೆಡಿಯಾಗಿ ವಿಕ್ರಮ್ಗೆ ಹೇಳಿ ದೆಹಲಿಗೆ ಹೊರಡುತ್ತೇನೆ ಎಂದು ಹೇಳುತ್ತಲೇ ತನ್ನ ತಲೆಯನ್ನು ಒರೆಸಿಕೊಂಡನು. ಅವಳು ಅವನು ನಿಂತಿದ್ದ ರೀತಿಯನ್ನು ಆಗ ಗಮನಿಸಲಿಲ್ಲ. ಅವಳ ಯೋಚನೆಯೆಲ್ಲ ಈ ಸಮಸ್ಯೆಯನ್ನು ಹೇಗಾದರೂ ಮುಗಿಸಬೇಕು ಎಂಬುದರ ಮೇಲೆಯೇ ಇತ್ತು. ಅವಳಾದರೂ ಅವನ ಮುಖವನ್ನು ಮಾತ್ರ ನೋಡುತ್ತಾ ಮಾತನಾಡಿದಳು. ಅವನ ಮೈಮೇಲೆ ಶರ್ಟ್ ಇಲ್ಲ ಎಂಬುದು ಕೂಡ ಅವಳಿಗೆ ಅರ್ಥವಾಗಲಿಲ್ಲ. ನಕ್ಷತ್ರ, ಸರ್, ಈ ಸಮಸ್ಯೆಯನ್ನು ಮುಗಿಸಿದರೆ ಮಾತ್ರ ನನಗೆ ನಿದ್ದೆ ಬರುತ್ತದೆ.
ನಿನ್ನೆಯಿಂದ ನನ್ನೊಳಗೆ ಸಾಕಷ್ಟು ಗೊಂದಲಗಳಿವೆ. ನಾನೇ ಇದನ್ನು ಶುರು ಮಾಡಿದ್ದು. ಒಂದು ವೇಳೆ ಅಂದು ನಾನು ಅಲ್ಲಿಗೆ ಹೋಗದೇ ಇದ್ದಿದ್ದರೆ ಇಷ್ಟು ಸಮಸ್ಯೆ ಬರುತ್ತಿರಲಿಲ್ಲ. ಟೈಮ್ ಮುಗಿದ ಮೇಲೆ ಆ ಪ್ರಾಜೆಕ್ಟ್ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಿದ್ದು ನನ್ನದೇ ತಪ್ಪು. ಅದರಿಂದ ನೀವು ಇಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಇದನ್ನೆಲ್ಲ ಯೋಚಿಸುವಾಗ ಮನಸ್ಸಿಗೆ ತುಂಬ ಅಪರಾಧಿ ಭಾವನೆ ಕಾಡುತ್ತಿದೆ ಸರ್. ಐ ಆಮ್ ಸಾರಿ ಎಂದು ಅವಳು ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳದೆ ಮಾತನಾಡಿದಳು. ಅವನು ತಲೆ ಒರೆಸುತ್ತಿದ್ದ ಟವಲನ್ನು ಸೋಫಾದ ಮೇಲೆ ಹಾಕಿ ತನ್ನ ಕೈಗಳಿಂದಲೇ ಕೂದಲು ಸರಿಪಡಿಸಿಕೊಂಡು ಅವಳ ಬಳಿ ಹೋಗಿ ಕುಳಿತನು. ಅಥರ್ವ, ನನ್ನ ಮೇಲೆ ನಿನಗೆ ತುಂಬ ಪ್ರೀತಿ ಇದೆ ನಕ್ಷತ್ರ. ಆದರೆ ಯಾಕೆ ಇಷ್ಟು ದೂರ ಇದ್ದೀಯಾ? ಸ್ವಲ್ಪ ಹತ್ತಿರ ಬರಬಾರದೆ ಎಂದು ಅವನು ಮೃದುವಾದ ನಗುವಿನೊಂದಿಗೆ ಕೇಳಿದನು. ಸರ್, ನಕ್ಷತ್ರ, ಏನು ಸರ್ ಮಾತನಾಡ್ತಾ ಇದ್ದೀರಾ? ನಾನು ಯಾವಾಗಲೂ ನಿಮಗೆ ಪರಕೀಯಲೇ. ನಿಮ್ಮ ಬಳಿ ಕೆಲಸ ಮಾಡುತ್ತಿದ್ದೇನೆ. ಅದುವೇ ನನ್ನ ಲಿಮಿಟ್. ಅದನ್ನು ದಾಟಿ ನಾನೆಂದೂ ಬರಲಾರೆ. ಈ ಸಮಸ್ಯೆಗೆ ನಾನೇ ಕಾರಣ. ಅದಕ್ಕಾಗಿ ಮನಸ್ಸು ಚಡಪಡಿಸುತ್ತಿದೆ ಅಂದ್ಲು. ಅಥರ್ವ, ನಿನ್ನೆ ರಾತ್ರಿ ನನ್ನನ್ನು ಫಾಲೋ ಮಾಡಿಕೊಂಡು ಬರದೆ ಇದನ್ನು ಹೇಳಿದರೆ ನಾನು ನಂಬುತ್ತಿದ್ದೆ. ಆದರೆ ಆ ಸಮಯದಲ್ಲಿ ನನ್ನನ್ನು ಫಾಲೋ ಮಾಡಿಕೊಂಡು ಬರುತ್ತೀ ಎಂದರೆ ನನ್ನ ಮೇಲೆ ಪ್ರೀತಿ ಇಲ್ಲದೆಯಾ ಅಂದ. ನಕ್ಷತ್ರ, ಸರಿ, ಅದಕ್ಕೆ ಪ್ರೀತಿ ಎನ್ನುವುದಿಲ್ಲ, ಅದೊಂದು ಕಾಳಜಿ. ನೀವು ಟೆನ್ಷನ್ನಿಂದ ಹೋದರೆ ನಿಮ್ಮನ್ನು ಹಾಗೆಯೇ ಬಿಡಲು ಮನಸ್ಸು ಬರಲಿಲ್ಲ, ಅದಕ್ಕೆ ಬಂದೆ ಅಂದ್ಲು. ಅಥರ್ವ, ಸುಳ್ಳು ಹೇಳಬೇಡ ನಕ್ಷತ್ರ. ಮಧ್ಯರಾತ್ರಿಯಲ್ಲಿ ಯಾರೋ ಒಬ್ಬನನ್ನು ಇಷ್ಟು ದೂರ ಫಾಲೋ ಮಾಡಿಕೊಂಡು ಹೋಗುವುದಿಲ್ಲ. ಕಾಳಜಿ ಇದ್ದರೆ ಮಾತ್ರ. ಅವರಿಗೆ ಏನಾದರೂ ಅಪಾಯ ಆಗಿಬೀಳುತ್ತದೋ ಎಂಬ ಭಯವಿರುತ್ತದೆ. ಆ ಭಯ ಎಲ್ಲಿ ಶುರುವಾಗುತ್ತದೆಯೋ ಅಲ್ಲಿ ಆಳವಾದ ಪ್ರೀತಿ ಇದೆ ಎಂದರ್ಥ. ಪ್ರೀತಿಯೇ ಇಲ್ಲದವರ ಮೇಲೆ ಏನಾದರೆ ನಮಗೇನು? ಏನಾದರೂ ಆಗಿಬಿಡುತ್ತದೋ ಎಂದು ಅಷ್ಟು ಆತಂಕದಿಂದ ನಾವು ಹೋಗುವುದಿಲ್ಲ ನಕ್ಷತ್ರ. ಇದಕ್ಕಿಂತ ಹೆಚ್ಚಾಗಿ ನಿನಗೆ ಹೇಗೆ ಹೇಳಬೇಕೆಂದು ನನಗೆ ಗೊತ್ತಿಲ್ಲ. ಆದರೂ ಪರವಾಗಿಲ್ಲ, ನೀನು ತುಂಬಾ ಸುಧಾರಿಸಿದ್ದೀಯ ಅಂದ. ನಕ್ಷತ್ರ, ಏನು ಸರ್, ತುಂಬ ಸುಧಾರಿಸಿದ್ದೇನಾ ಅಂದ್ಲು. ಅಥರ್ವ ಕಣ್ಮಿಟುಕಿಸುತ್ತಾ, ಅದಾ, ಕೇವಲ ಟವಲ್ ಕಟ್ಟಿಕೊಂಡು ನಿನ್ನ ಪಕ್ಕದಲ್ಲಿಯೇ ಕುಳಿತಿದ್ದೇನೆ. ನೀನು ಇಷ್ಟು ಹೊತ್ತು ನನ್ನ ಪಕ್ಕದಲ್ಲಿಯೇ ಕುಳಿತಿದ್ದೀಯಲ್ಲ, ಅದನ್ನು ಹೇಳಿದೆ ಅಂದ. ತಕ್ಷಣವೇ ಅವನನ್ನು ಸರಿಯಾಗಿ ನೋಡಿದವಳು ವೇಗವಾಗಿ ಮುಖ ಮುಚ್ಚಿಕೊಂಡು ಎದ್ದು ತಿರುಗಿ ನಿಂತಳು. ಅಥರ್ವ, ಅಯ್ಯೋ ಹುಚ್ಚಿ ಎಂದು ಬಾಯಿಗೆ ಕೈ ಇಟ್ಟುಕೊಂಡು ನಕ್ಕು, ಇಷ್ಟು ಹೊತ್ತು ಪಕ್ಕದಲ್ಲಿಯೇ ಕುಳಿತುಕೊಂಡು ನಾನು ಹೇಳಿದ ಮೇಲೆಯೇ ನೀನು ನನ್ನನ್ನು ನೋಡ್ತಾ ಇದ್ದೀಯಾ ಎಂದವನು ಅವಳ ಹಿಂದಿನಿಂದ ಹೋಗಿ ಅವಳ ಸೊಂಟವನ್ನು ಬಿಗಿಯಾಗಿ ತಬ್ಬಿಕೊಂಡು ಅವಳ ಕುತ್ತಿಗೆಯಲ್ಲಿ ಮುಖ ಹುದುಗಿಸಿದನು. ನಕ್ಷತ್ರ ಬೇಡಿಕೊಳ್ಳುತ್ತಾ, ಸರ್, ಏನು ಮಾಡ್ತಾ ಇದ್ದೀರಾ? ನನ್ನನ್ನು ಬಿಡಿ ಪ್ಲೀಸ್ ಅಂದ್ಲು. ಅಥರ್ವ, ಇಲ್ಲಿ ನೋಡು, ಈಗ ನೀನು ನನ್ನ ಸ್ಟಾಫ್ ಅಲ್ಲ, ಕಾಂಟ್ರಾಕ್ಟ್ ಲವರ್ ಕೂಡ ಅಲ್ಲ, ನನ್ನ ನಿಜವಾದ ಪ್ರೇಯಸಿ. ನಿನ್ನ ಬಳಿ ನನ್ನ ಪ್ರೀತಿಯನ್ನು ಹೇಳಿದ್ದೇನೆ. ಪ್ಲೀಸ್ ನಕ್ಷತ್ರ, ಸ್ವಲ್ಪ ಯೋಚಿಸಿ ನೋಡು. ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೇನೆ, ಖಂಡಿತ ಮೋಸ ಮಾಡುವುದಿಲ್ಲ ಎಂದು ಅವಳ ಕುತ್ತಿಗೆಯಲ್ಲಿ ಮುಖ ಹುದುಗಿಸಿದಂತೆಯೇ ಮೆಲ್ಲನೆ ಅವಳ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜಿ ಅವನು ಹೇಳಿದನು. ತಕ್ಷಣವೇ ಅವನ ಕೈಗಳನ್ನು ಬಲವಾಗಿ ಬಿಡಿಸಿಕೊಂಡು ಸ್ವಲ್ಪ ದೂರ ನಿಂತಳು. ನಕ್ಷತ್ರ, ಇಲ್ಲಿ ನೋಡಿ ಸರ್, ನೀವು ನನ್ನ ಬಳಿ ಹೇಳಿರಬಹುದು, ಪ್ರೀತಿ ಎಂಬುದು ನೀವು ಹೇಳಿದ ಹಾಗೆ ಒಂದು ಭಾವನೆ. ಅದು ತಾನಾಗಿಯೇ ಬರಬೇಕು. ಅದನ್ನು ಬೆದರಿಸಿ ತರಿಸಲು ಸಾಧ್ಯವಿಲ್ಲ. ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಿರುವಾಗ ನನ್ನ ಇಷ್ಟವೇ ಇಲ್ಲದೆ ನನ್ನನ್ನು ಯಾಕೆ ಟಚ್ ಮಾಡುತ್ತಿದ್ದೀರಾ? ನಿಮಗೊಂದು ವಿಷಯ ಹೇಳುತ್ತೇನೆ ಸರ್, ಯಾವುದೇ ಹುಡುಗಿಯಾಗಿರಲಿ, ತನ್ನನ್ನು ಪ್ರೀತಿಸುವವನು ತನಗೆ ಏನೇ ಮಾಡಿದರೂ ಅವಳಿಗೆ ದೊಡ್ಡದಾಗಿ ಕಾಣುವುದಿಲ್ಲ. ಅದೇ ಇಷ್ಟವಿಲ್ಲದ ವ್ಯಕ್ತಿ ಪಕ್ಕದಲ್ಲಿ ನಿಂತರೂ ಮೈಯೆಲ್ಲ ಸಂಕೋಚಗೊಳ್ಳುತ್ತದೆ. ನೀವು ಪಕ್ಕದಲ್ಲಿ ನಿಂತರೆ ನನ್ನ ಮೈಯೆಲ್ಲ ಜುಮ್ ಎನ್ನುತ್ತದೆ ಸರ್. ಯಾವುದೋ ಬೆಂಕಿಯ ಪಕ್ಕದಲ್ಲಿ ನಿಂತಂತೆ ಅನ್ನಿಸುತ್ತೆ. ದಯವಿಟ್ಟು ನನ್ನ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳಿ. ನಾನು ನನ್ನ ಕೆಲಸದಲ್ಲಿ ಕರೆಕ್ಟಾಗಿ ಇದ್ದೇನೆ. ಅದನ್ನು ನಿಮಗೆ ಹೇಗೆ ಅರ್ಥ ಮಾಡಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಅವಳಿಂದ ಉತ್ತರ ಬಂತು. ಅವನಿಗೆ ಮುಜುಗರವಾಯಿತು. ಆದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡನು. ಅಥರ್ವ, ಇಲ್ಲಿ ನೋಡು ನಕ್ಷತ್ರ, ನನಗಂತ ಒಂದು ಕ್ಯಾರೆಕ್ಟರ್ ಇದೆ. ನಾನು ಹೇಳಿ ಅದನ್ನು ಯಾರಾದರೂ ರಿಜೆಕ್ಟ್ ಮಾಡಿದರೆ ಅದನ್ನು ನನ್ನಿಂದ ಅಕ್ಸೆಪ್ಟ್ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಆ ಒಂದೇ ಕಾರಣಕ್ಕಾಗಿ ನಾನು ನಿನ್ನನ್ನು ನೋಡಿದ ಮೇಲೂ ನನ್ನ ಪ್ರೀತಿಯ ಬಗ್ಗೆ ಹೇಳದೇ ಇದ್ದೆ. 2 ವರ್ಷ
ನೀನು ನನ್ನ ಬಳಿ ಕೆಲಸ ಮಾಡಿದ್ದೀಯ, ಆದರೆ ನೀನು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ವಿಷಯ ಕೂಡ ನನಗೆ ಗೊತ್ತಿರಲಿಲ್ಲ. ಏಕೆಂದರೆ ನನ್ನ ಕೆಲಸವನ್ನು ಮೀರಿ ರಿಸೆಪ್ಷನ್ ಅಥವಾ ಬೇರೆ ವಿಭಾಗಗಳ ಬಗ್ಗೆ ನಾನು ಯೋಚಿಸುವುದಿಲ್ಲ. ಎಲ್ಲವನ್ನು ಕಾರ್ತಿಕ್ ಹ್ಯಾಂಡಲ್ ಮಾಡುತ್ತಿದ್ದನು. ಆ ಡಾಕ್ಯುಮೆಂಟ್ ಲೀಕ್ ಆದ ಮೇಲೆಯೇ ಈಗ ನಾನು CCTV ಕೂಡ ಫುಲ್ ವಾಚ್ ಮಾಡಲು ಶುರು ಮಾಡಿದ್ದೇನೆ. ಅದಕ್ಕೂ ಮುನ್ನ ನಾನು CCTV ಕೂಡ ನೋಡಿದ್ದಿಲ್ಲ ನಕ್ಷತ್ರ. ಒಂದು ವೇಳೆ ನೋಡಿದ್ದರೆ ನಿನ್ನನ್ನು ಮೊದಲೇ ಕಂಡುಹಿಡಿಯುತ್ತಿದ್ದೆ. ಅಂದು ಡಾಕ್ಯುಮೆಂಟ್ ಮಿಸ್ ಆಗಿ ನೀನೇ ಅದನ್ನು ಮಾಡಿದ್ದು ಎಂದು ಹೇಳಿ ಒಬ್ಬ ಅಪರಾಧಿಯಾಗಿ ನೀನು ನನ್ನ ಮುಂದೆ ಪರಿಚಯವಾದ ಆ ಕ್ಷಣ ನನ್ನೊಳಗೆ ಅಷ್ಟು ನೋವಾಯಿತು. ಆ ನೋವನ್ನು ತಡೆಯಲಾಗಲಿಲ್ಲ. ಅದಕ್ಕೂ ಮೀರಿ ನನ್ನ ವೃತ್ತಿ ಧರ್ಮ ನನ್ನಿಂದ ಶತ್ರುಗಳನ್ನು ಕ್ಷಮಿಸಲು ಸಾಧ್ಯ, ಆದರೆ ದ್ರೋಹಿಗಳನ್ನು ಖಂಡಿತ ಕ್ಷಮಿಸಲು ಸಾಧ್ಯವೇ ಇಲ್ಲ. ಆ ಜಾಗದಲ್ಲಿ ನೀನು ನನ್ನ ಬಳಿಯೇ ಕೆಲಸ ಮಾಡಿಕೊಂಡು ದ್ರೋಹ ಮಾಡಿದ್ದೀಯಾ ಎಂದು ತಿಳಿದಾಗ ತಡೆಯಲಾಗಲಿಲ್ಲ. ನಾನು ನಿನ್ನನ್ನು ಅಷ್ಟು ಬೆದರಿಸಿ ಆಮೇಲೆ ನೀನು ಯಾವುದೇ ತಪ್ಪು ಮಾಡಿಲ್ಲ ಎಂದು ತಿಳಿದಾಗ ನಿನ್ನನ್ನು ದೂರವಿಟ್ಟು ನೋಡಲು ನನಗೆ ಮನಸ್ಸು ಬರಲಿಲ್ಲ. ನಿನ್ನ ಟ್ಯಾಲೆಂಟ್ ತಿಳಿದುಕೊಳ್ಳಬೇಕು ಎಂದುಕೊಂಡೆ. ಅದಕ್ಕಾಗಿ ಮಾತ್ರ ನಿನಗೆ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಪೋಸ್ಟಿಂಗ್ ಕೊಟ್ಟೆ. ಅದಕ್ಕಾಗಿ ನಿನ್ನನ್ನು ಇಂಪ್ರೆಸ್ ಮಾಡಲು ಎಂದು ನೀನು ತಪ್ಪಾಗಿ ತಿಳಿದುಕೊಳ್ಳಬೇಡ. ನನಗಂತೂ ಒಬ್ಬರನ್ನು ಇಂಪ್ರೆಸ್ ಮಾಡಬೇಕು ಎಂದು ಯೋಚಿಸಲು ಕೂಡ ಗೊತ್ತಿಲ್ಲ. ನಾನು ನಾನಾಗಿಯೇ ಇದ್ದೇನೆ. ನನ್ನನ್ನು ಹೀಗೆಯೇ ಇಷ್ಟಪಟ್ಟರೆ ನೀನು ಓಕೆ ಹೇಳು, ಹಾಗೆ ಇಲ್ಲವಾ ಅಲ್ಲಿಯವರೆಗೂ ನಾನು ವೆಯ್ಟ್ ಮಾಡುತ್ತೇನೆ. ಆದರೆ ಪಕ್ಕದಲ್ಲಿ ಬಂದರೆ ಯಾರೋ ಬಂದಂತಾಗುತ್ತದೆ, ದ್ವೇಷ ಬರುತ್ತದೆ ಎಂದೆಲ್ಲ ಹೇಳಬೇಡ. ಏಕೆಂದರೆ ನನ್ನೊಳಗೆ ನೀನು ತುಂಬಿದ್ದೀಯ, ನನ್ನ ಉಸಿರಾಗಿದ್ದೀಯ. ನೀನು ನನ್ನನ್ನು ಒಂದು ಲೆಕ್ಕಕ್ಕೂ ಇಡುತ್ತಿಲ್ಲ ಎಂದು ನೆನಪಿಸಿಕೊಂಡಾಗ ನನಗೆ ತುಂಬ ನೋವಾಗುತ್ತದೆ ನಕ್ಷತ್ರ. ನಾವು ಸಹಜವಾಗಿರೋಣ. ನಿನಗೆ ಯಾವಾಗ ನನ್ನ ಮೇಲೆ ಫೀಲಿಂಗ್ಸ್ ಬರುತ್ತದೆಯೋ ಆಗ ನೀನು ನನ್ನ ಬಳಿ ಹೇಳು. ಅಲ್ಲಿಯವರೆಗೂ ನಾನು ನಾನಾಗಿಯೇ ಇರುತ್ತೇನೆ. ಸತ್ಯವಾಗಿ ಹೇಳುತ್ತಿದ್ದೇನೆ. ಅಗತ್ಯವಿದ್ದಾಗ ನಿನ್ನನ್ನು ತಬ್ಬಿಕೊಳ್ಳುತ್ತೇನೆ, ನಿನಗೆ ಮುತ್ತು ಕೊಡುತ್ತೇನೆ. ಅದು ಹಾಲ್ನಲ್ಲಿ ಇರಬಹುದು, ಇಲ್ಲವೇ ಡೈನಿಂಗ್ ಹಾಲ್ನಲ್ಲಿ ಕೂಡ ಇರಬಹುದು. ಆದರೆ ಬೆಡ್ರೂಮ್ನಲ್ಲಿ ನಾನು ನಿನ್ನನ್ನು ಮಿಸ್ಯೂಸ್ ಮಾಡಿಕೊಳ್ಳುವುದಿಲ್ಲ. ನೀನು ಧೈರ್ಯವಾಗಿ ನಂಬಿ ನನ್ನ ಜೊತೆ ಇರಬಹುದು. ಅರ್ಥವಾಯ್ತಾ ಎಂದು ಹೇಳಿ ಈಗ ತನ್ನ ಮೊಬೈಲ್ ತೆಗೆದುಕೊಂಡು ಬಟ್ಟೆ ಬದಲಾಯಿಸುವ ಕೋಣೆಗೆ ಹೋದನು. ಸ್ವಲ್ಪ ಸಮಯದ ನಂತರ ಗಾಂಭೀರ್ಯದಿಂದ ತಯಾರಾಗಿ ಅವನು ಹೊರಬರಲು ಅವಳಾದರೋ ಒಂಥರ ಆತಂಕದಿಂದ ಸೋಫಾದ ತುದಿಯಲ್ಲಿ ಕುಳಿತಿದ್ದಳು. ಅಥರ್ವ, ಏನು ನಕ್ಷತ್ರ, ನಾನು ಹೇಳಿದ್ದರಲ್ಲಿ ನಿನಗೆ ನಂಬಿಕೆ ಇಲ್ವಾ ಎಂದು ಬಿಗಿಯಾದ ಮುಖದೊಂದಿಗೆ ಗಾಂಭೀರ್ಯದಿಂದ ಮೊಳಗಿತು ಅವನ ಧ್ವನಿ. ಅವಳು ತಲೆ ಎತ್ತಿ ನೋಡಿದಳು. ಮೈಗಂಟಿದ ಕೋಟ್ ಸೂಟ್ ಅವನಿಗೆ ಕರಾರುವಕ್ಕಾಗಿ ಒಪ್ಪುತ್ತಿತ್ತು. ಅವನ ಕಣ್ಣುಗಳನ್ನು ನೋಡಿದರೆ ಎಲ್ಲೋ ಅಪಹರಿಸಿಕೊಂಡು ಹೋಗುವಂತಿತ್ತು. ಇದುವರೆಗೂ ಓವರ್ ಆಗಿ ನೋಡಿದವಳು ಈಗ ಅವನು ಇಷ್ಟು ದೂರ ಎಮೋಷನಲ್ ಆಗಿ ಮಾತನಾಡಿ ಹೋಗುವುದನ್ನು ನೋಡಿ ಅವಳೊಳಗೆ ಯಾವುದೋ ಒಂದು ಅಪರಾಧಿ ಭಾವನೆ ತಲೆ ಎತ್ತಲು ಶುರುವಾಯಿತು. ಸ್ವಲ್ಪವೂ ಇವನಿಗೆ ನಾನು ಸೂಟ್ ಆಗುವುದಿಲ್ಲವಲ್ಲ ಎಂದು ಅವಳೊಳಗೆ ಅವಳು ಗೊಣಗಿಕೊಳ್ಳುತ್ತಿದ್ದಳು. ಅವನ ಎತ್ತರಕ್ಕೂ ಸರಿ, ಅವನ ಆಕರ್ಷಕ ವ್ಯಕ್ತಿತ್ವಕ್ಕೂ ಸರಿ, ಯಾವುದಕ್ಕೂ ನಾನು ಸ್ವಲ್ಪವೂ ಒಪ್ಪುವುದಿಲ್ಲ ಎಂದು ಅವಳಿಗೆ ಅನ್ನಿಸಿತು. ಅವನ ಪ್ರಶ್ನೆಗೆ ಅವಳು ಯಾವುದೇ ಉತ್ತರ ನೀಡಲಿಲ್ಲ. ನಕ್ಷತ್ರ, ಆಲ್ ದಿ ಬೆಸ್ಟ್ ಸರ್. ನೀವು ಹೋಗುವ ಕೆಲಸ ಒಳ್ಳೆಯ ರೀತಿಯಲ್ಲಿ ಮುಗಿಯಬೇಕು ಎಂದು ಶುಭಾಶಯಗಳನ್ನು ಬಾಯಲ್ಲಿಯೇ ಹೇಳಿ ಅವಳು ಕೈ ಕೂಡ ಕುಲುಕದೆ ಬಾತ್ರೂಮ್ ಒಳಗೆ ನುಗ್ಗಿದಳು. ಮೆದುವಾದ ನಗುವಿನೊಂದಿಗೆ ಅವಳ ಆ ಘನತೆಯನ್ನು ಆಸ್ವಾದಿಸಿದವನು, ನೀನೇ ನನ್ನ ಹೆಂಡತಿ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀನು ದೂರ ಹೋದಷ್ಟು ನಿನ್ನನ್ನು ಇನ್ನಷ್ಟು ಬೆನ್ನಟ್ಟಿ ಬರಬೇಕು ಅನ್ನಿಸುತ್ತಿದೆ. ಐ ಲವ್ ಯು ನಕ್ಷತ್ರ. ಶೀಘ್ರದಲ್ಲೇ ನೀನು ಕೂಡ ಹೇಳುತ್ತೀಯ ಎಂದು ತನಗೆ ತಾನೇ ಹೇಳಿಕೊಂಡು ಗಾಂಭೀರ್ಯದಿಂದ ಹೊರ ನಡೆದನು ಅಥರ್ವ. ವಿಕ್ರಮ್ನ ಕೋಣೆಯ ಬಾಗಿಲು ತಟ್ಟಲು ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಅವನು ಯಾವಾಗಲೂ ಒಳಗಡೆಯಿಂದ ಚಿಲಕ ಹಾಕುವುದಿಲ್ಲ, ಅದು ಅಥರ್ವನಿಗೂ ಗೊತ್ತಿತ್ತು. ಆದಾಗ್ಯೂ ಬಾಗಿಲು ತಟ್ಟಿದ್ದನ್ನು ನೆನಪಿಸಿಕೊಂಡು ತನ್ನ ತಲೆಗೆ ತಾನೇ ಹೊಡೆದುಕೊಳ್ಳುತ್ತಾ ಒಳಗೆ ಹೋದನು. ಹುರಿಗಟ್ಟಿದ ದೇಹದೊಂದಿಗೆ ದೆಮ್ಮನ್ನು ತಬ್ಬಿಕೊಂಡು ಗಾಢ ನಿದ್ರೆಯಲ್ಲಿದ್ದನು ವಿಕ್ರಮ್. ಹತ್ತಿರ ಹೋಗಿ ಅವನ ತಲೆ ಸವರಿದವನು, ವಿಕ್ರಮ್ ವಿಕ್ರಮ್ ಎಂದು 2 ಬಾರಿ ಕರೆಯಲು ಮೆಲ್ಲನೆ ಕಣ್ಣು ಬಿಟ್ಟು ಗುಡ್ ಮಾರ್ನಿಂಗ್ ಅಣ್ಣ ಎಂದು ಆಲಸ್ಯದಿಂದ ಮೈ ಮುರಿದು ಎದ್ದು ಕುಳಿತನು.
ಅಥರ್ವ ರೆಡಿಯಾಗಿರುವುದನ್ನು ನೋಡಿ ತಾನು ತುಂಬ ಹೊತ್ತು ನಿದ್ದೆ ಮಾಡಿಬಿಟ್ಟೆ ಎಂಬ ಭಯ ಶುರುವಾಯಿತು. ಹಾರಿ ಎದ್ದು ನಿಂತನು. ವಿಕ್ರಮ್, ಸಾರಿ ಅಣ್ಣ, ನಾನು ಹೇಗೆ ಇಷ್ಟು ಹೊತ್ತು ನಿದ್ದೆ ಮಾಡಿದನೋ ಗೊತ್ತಿಲ್ಲ. ಒಂದು 5 ಮಿನಿಟ್ಸ್ ನಾನು ಆಫೀಸ್ಗೆ ರೆಡಿಯಾಗಿ ಬಂದು ಬಿಡ್ತೀನಿ ಎಂದು ಆತುರದಿಂದ ಬಾತ್ರೂಮ್ ಕಡೆಗೆ ಓಡಲು ಹೋದನು. ವೇಗವಾಗಿ ಅವನ ಕೈ ಹಿಡಿದು ತನ್ನ ಮುಂದೆ ಎಳೆದು ನಿಲ್ಲಿಸಿದ ಅಥರ್ವ ತನ್ನನ್ನು ಮರೆತು ಅವನನ್ನು ನೋಡಿ ನಕ್ಕನು. ವಿಕ್ರಮ್ ಯಾಕೆ ಎಂದು ಅರ್ಥವಾಗದೆ ಕಣ್ಣು ಬಿಟ್ಟನು. ಅಥರ್ವ, ಕ್ಲಾಕ್ ನೋಡು ಎಂದು ತನ್ನ ಹಿಂದಿರುವ ಗೋಡೆಯ ಗಡಿಯಾರವನ್ನು ತೋರಿಸಿದನು. ಗಡಿಯಾರದಲ್ಲಿ ಕೇವಲ 7 ಗಂಟೆಯಾಗಿತ್ತು. ವಿಕ್ರಮ್, 7 ಗಂಟೆ ತಾನೇ ಆಗಿದ್ದು? ನೀವು ರೆಡಿಯಾಗಿ ಬಂದದ್ದನ್ನು ನೋಡಿ ನಾನು ಹೆದರಿಬಿಟ್ಟೆ ಅಣ್ಣ ಎಂದು ಮಗುವಿನಂತೆ ಅವನು ಹೇಳಿದನು. ಅಥರ್ವ, ಒಂದು ಮುಖ್ಯವಾದ ಕೆಲಸದ ಮೇಲೆ ದೆಹಲಿಗೆ ಹೊರಡುತ್ತಿದ್ದೇನೆ. ನನ್ನ ಕೆಲಸ ಮುಗಿಸಿ ನಾನು ಬೇಗ ಬಂದು ಬಿಡುತ್ತೇನೆ. ಇವತ್ತು ನೀನು ಕಾಪರ್ ಫ್ಯಾಕ್ಟರಿಗೆ ಹೋಗುವುದು ಬೇಡ, ಆಫೀಸ್ಗೆ ಹೋಗು. ಇವತ್ತು 11 ಗಂಟೆಗೆ ಕನ್ಸ್ಟ್ರಕ್ಷನ್ ಅಸೋಸಿಯೇಷನ್ ಆಫೀಸ್ನಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ. ನಕ್ಷತ್ರ ಮತ್ತು ನೀನು ಇಬ್ಬರು ಸೇರಿ ಆ ಮೀಟಿಂಗ್ ಅನ್ನು ಯಶಸ್ವಿಯಾಗಿ ನಡೆಸಿ. ನಾನು ಕಾರ್ತಿಕ್ ಜೊತೆ ದೆಹಲಿಗೆ ಹೋಗುತ್ತಿದ್ದೇನೆ ಅಂದಾಗ ಇದನ್ನು ಕೇಳಿದ ತಕ್ಷಣ ವಿಕ್ರಮ್ಗೆ ಕಾಲುಗಳು ತಾನಾಗಿಯೇ ನಡುಗತೊಡಗಿದವು. ವಿಕ್ರಮ್, ಅಣ್ಣ, ಕನ್ಸ್ಟ್ರಕ್ಷನ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲವಲ್ಲ ಎಂದು ಅವನು ದಿಕ್ಕು ತೋಚದೆ ಕಣ್ಣು ಬಿಡುತ್ತಾ ಕೈ ಚಾಚಿದನು. ಅವನ ಭುಜ ತಟ್ಟಿದ ಅಥರ್ವ, ಕಾಪರ್ ಫ್ಯಾಕ್ಟರಿ ಬಗ್ಗೆ ಮಾತ್ರ ನಿನಗೆ ಏನು ಗೊತ್ತಿತ್ತು? ಒಂದೇ ದಿನದಲ್ಲಿ ಎಲ್ಲವನ್ನು ಹರಿದು ಕುಡಿದೆಯಲ್ಲ ನಿನ್ನೆ, ಅದೇ ರೀತಿ ಇದು ಕೂಡ ನಿನ್ನಿಂದ ಸಾಧ್ಯವಾಗುತ್ತದೆ. ಸರಿ, ಟೈಮ್ ಆಯಿತು, ನಾನು ಹೊರಡುತ್ತೇನೆ ಎಂದು ಹೇಳಿ ಹೊರಟನು. ಅಲ್ಲಿಯೇ ಟವಲನ್ನು ತನ್ನ ತಲೆಯ ಮೇಲೆ ಹಾಕಿಕೊಂಡು ಹಾಗೆಯೇ ಮಂಚದ ಮೇಲೆ ಕುಳಿತ ವಿಕ್ರಮ್ ಈ ಮೀಟಿಂಗನ್ನು ಹೇಗೆ ನಿಭಾಯಿಸುವುದು ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡನು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.